ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇವತ್ತು ನಾವು ಒಂದು ಹೊಸ ವರ್ಷದ ಮೊದಲನೇ ಹಬ್ಬ ಆದಮೇಲೆ ಮೊದಲ ಒಂದು ಅಮಾವಾಸ್ಯೆಗೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಪೂರಿ ಮಾಡ್ಕೋತಾ ಇದ್ದೀವಿ. ಪೂರಿ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಅದರಲ್ಲಿ ಇವಾಗ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಇದೆ. ನೋಡಿ, ಇವಾಗ ಪೂರಿ ಹಾಕೋತಾ ಇದ್ದೀವಿ. ಇದು ಪೂರಿ ಉಬ್ಬುತ್ತಾ ಇವಾಗ? ಬೇರೆಯವ್ರು ಪೂರಿ ಮಾಡಿದ್ರೆ ಉಬ್ಬುತ್ತಾ? ನೀನು ಪೂರಿ ಮಾಡಿದ್ರೆ ಉಬ್ಬದೇ ಇರೋದು? ನೋಡ, ಎಣ್ಣೆ ಕಾದಿಲ್ಲ ಅನ್ಸುತ್ತಾ? ಲಂಚ್ಗಳಿಗೆ ಪಕೋಡ ಮಾಡ್ತೀನಿ ಅಂದರೆ ಆಮೇಲೆ ಓಕೆ ಓಕೆ. ಎಣ್ಣೆ ಕಾಯಿಲಿ ಸುಂಗಿರೆ ಚೆನ್ನಾಗಿ ಕಾದಿದೆಯಾ? ಇವತ್ತು ವೆಜ್ ಡೇ ಆಗಿರೋದ್ರಿಂದ ಸ್ನೇಹಿತರೆ ಓಕೆ. ಆದರೆ ನಾನ್ ವೆಜ್ ಡೇ ಏನಾದರೂ ಆದರೆ ಪೂರಿಗೆ ಇದು ಚಿಕನ್ ಚಾಪ್ಸು, ಮಟನ್ ಚಾಪ್ಸು ಮತ್ತು ಬೋಟಿ ಗೊಜ್ಜು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಪೂರಿ ಜೊತೆಗೆ. ಆದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ವೆಜ್ ಡೇ ಇವತ್ತು. ನಾಳೆನೂ ವೆಜ್ ಡೇನೇ, ಇನ್ನೇನಿದ್ರು ಟ್ಯೂಸ್ಡೇ ನಾನ್ ವೆಜ್ ಡೇ. ನಮಗೆ ವೀಕ್ಲಿ 2 ಡೇಸ್ ಮಾತ್ರ ವೆಜ್ ಡೇ, ಮಂಡೇ ಆ್ಯಂಡ್ ಸ್ಯಾಟರ್ಡೇ. ಇನ್ನು ಮಿಕ್ಕಿದ ದಿನ ಎಲ್ಲ ನಾನ್ ವೆಜ್ ಡೇ ಸ್ನೇಹಿತರೆ. ಎಷ್ಟಾಯಿತು ಪೂರಿ? 3 ಆಯಿತಾ? ನೋಡಿ, ಇವಾಗ ಚೆನ್ನಾಗಿ ಕಾಯ್ತು ಎಣ್ಣೆ, ಅದಕ್ಕೆ ಹಾಕಿದ ತಕ್ಷಣ ಇವಾಗ ಚೆನ್ನಾಗಿ ಪೂರಿ ಎಲ್ಲ ಉಪ್ತಾಯಿತು. ನೋಡಿ, ಆ ರೀತಿ ರೋಸ್ಟ್ ಆಗಬೇಕು ಪೂರಿ. ಇದು ಇನ್ನೂ ಸ್ವಲ್ಪ ರೋಸ್ಟ್ ಹಾಕಿ. ನನಗೆ ಸದ್ಯಕ್ಕೆ ಸಾಕು ಬಿಡು 5 ಪೂರಿ, ಮಿಕ್ಕಿದ್ದು ಹಾಕು ನೀನು. ಎಷ್ಟು ಹಾಕ್ತೀಯ? ಒಟ್ಟು 15 ಹಾಕು.